ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೇವಭೂಮಿಯಲ್ಲಿ ಮೇಘ ಸ್ಫೋಟ ನರಕವನ್ನೇ ಸೃಷ್ಟಿಸಿದೆ. ಜಸ್ಟ್ 40 ಸೆಕೆಂಡ್ನಲ್ಲಿ ಧರಾಲಿ ಅನ್ನೋ ಪುಟ್ಟ ಪಟ್ಟಣ ಮಣ್ಣಿನಡಿ ಸಮಾಧಿಯಾಗಿದೆ. ಖೀರ್ಗಂಗಾ ಅಬ್ಬರಕ್ಕೆ ಗ್ರಾಮದಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ. ಉತ್ತರಾಖಂಡ ಅಷ್ಟೇ ಅಲ್ಲ, ಹಿಮಾಚಲ ಪ್ರದೇಶವು ವರುಣಾಘಾತಕ್ಕೆ ಬೆಚ್ಚಿ ಬಿದ್ದಿದೆ. ಇತ್ತ ರಾಜ್ಯದಲ್ಲಿ ರಜೆ ಮುಗಿಸಿ ಮಳೆ ವಾಪಸ್ ಆಗಿದೆ. ಬಾಗಲಕೋಟೆಯ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಗೆ ಹಗ್ಗದ ರಕ್ಷಣೆ ಸಿಕ್ಕಿದ್ರೆ ಬೆಳಗಾವಿಯ ಸವಾರನಿಗೆ ಅದೃಷ್ಟ ಕೈಕೊಟ್ಟಿದೆ. ಸಿಂಧನೂರಲ್ಲಿ ಶವ ಸಂಸ್ಕಾರಕ್ಕೆ ತೆರಳಿದ ಜನ ಪ್ರಾಣ ಒತ್ತೆ ಇಟ್ಟಿದ್ದಾರೆ. ಇತ್ತ ಮೈಸೂರಲ್ಲಿ ಅರ್ಧ ನಾಲೆ ಇನ್ನರ್ಧ ಕುಸಿದ ಸೇತುವೆ ಮೇಲೆ ಲಾರಿ ಲಾಕ್ ಆಗಿದೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ತನಿಖೆ ಚುರುಕಾಗಿದೆ. ಎಸ್ಐಟಿ ಆಕ್ಷನ್ ಪ್ಲಾನ್ ದಿಢೀರ್ ಚೇಂಜ್ ಆಗಿದ್ದು ಬಂಗ್ಲೆಗುಡ್ಡೆಯ ಸರ್ಪ್ರೈಸ್ ಸ್ಪಾಟ್ 14ರಲ್ಲಿ ಶೋಧ ನಡೆದಿದ್ರು ಏನೂ ಸಿಕ್ಕಿಲ್ಲ. ಇತ್ತ ದೇವಸ್ಥಾನದ ಬಳಿ ಶೂಟಿಂಗ್ ಮಾಡ್ತಾ ಇದ್ದ ಯೂಟ್ಯೂಬರ್ಗಳಿಗೆ ಧರ್ಮದೇಟು ಬಿದ್ದಿದ್ದು ಪರಿಸ್ಥಿತಿ ಕೈ ಮೀರಿದೆ. ಗ್ರಹಚಾರ ಕೆಟ್ಟಾಗ ಹಗ್ಗ ಕೂಡ ಹಾವಾಗತ್ತಂತೆ. ರಮ್ಯಾ ಪ್ರಥಮ್ಗೆ ಫ್ಯಾನ್ಸ್ ಬೆದರಿಕೆ ಸುತ್ತಿಕೊಳ್ತಿದೆ. ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ಡಿವೇಲ್ ಭವಿಷ್ಯ ನಿಂತಿದ್ದು 7 ಆರೋಪಿಗಳ ಲಿಖಿತ ವರದಿ ಸಲ್ಲಿಕೆಯಾಗಿದೆ. ದರ್ಶನ್ ಸಂಗಾತಿ ಪವಿತ್ರ ಸಿಂಗಲ್ ಪೇರೆಂಟ್ ಅಂತ ಅನುಕಂಪದ ವಾದ ಮಂಡಿಸಿದ್ದಾರೆ. ಸಿಎಂ ಇವತ್ತು ದಿಢೀರಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ. ರೋಗಿಗಳ ಸಮಸ್ಯೆ ಆಲಿಸಿ ಆಸ್ಪತ್ರೆಯಲ್ಲೇ ಊಟ ಮಾಡಿದ್ರು. ಸಿದ್ದರಾಮಯ್ಯ ಮುಂದೆ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ರು. ಈತ ಆಗಸ್ಟ್ 10ಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದು ಮೆಟ್ರೋ ಯೆಲ್ಲೋ ಲೈನ್ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.